ಸೀರಿಯಲ್ಗೆ ಎಂಟ್ರಿ ಕೊಡುವ ಎಲ್ಲ ನಟ ನಟಿಯರು ನಟನೆಯನ್ನ ಕಲಿತು ಬಂದಿರೋರು ಆಗಿರುವುದಿಲ್ಲ. ಕೆಲವರಿಗೆ ಅದೃಷ್ಟ ಸಾಥ್ ನೀಡಿದ್ರೆ ಇನ್ನು ಕೆಲವರಿಗೆ ತಾವು ಮಾಡಿದ ರೀಲ್ಸ್ ಸ್ಟಾರ್ ನೀಡುತ್ತೆ. ಕನ್ನಡದ ಈ ನಟ ನಟಿಯರು ಸೀರಿಯಲ್ಗೆ ಎಂಟ್ರಿ ಕೊಟ್ಟಿದ್ದೇ ತಮ್ಮ ರೀಲ್ಸ್ ಮೂಲಕ. ಅಂತರಪಟ ಧಾರಾವಾಹಿಯಲ್ಲಿ ನಾಯಕಿ ಆರಾಧನಾ ತಂಗಿಯಾಗಿ ಹಾಗೂ ಮುದ್ದು ಸೊಸೆ ಧಾರಾವಾಹಿಯಲ್ಲಿ ತ್ರಿವಿಕ್ರಮ್ಗೆ ನಾಯಕಿಯಾಗಿ ನಟಿಸುತ್ತಿರುವ ನಟಿ ಪ್ರತಿಮಾ ರೀಲ್ಸ್ ಮೂಲಕವೇ ಸೀರಿಯಲ್ಗೆ ಎಂಟ್ರಿ ಕೊಟ್ಟಿದ್ದು. ಗೀತಾ ಸೀರಿಯಲ್ ಮೂಲಕ ಮನೆ ಮಾತಾದ ಭವ್ಯ ಗೌಡ ಕೂಡ ರೀಲ್ಸ್ ಮೂಲಕವೇ ಜನಪ್ರಿಯತೆ ಪಡೆದಿದ್ದರು. ಗೀತಾ ಸೀರಿಯಲ್ ಆರಂಭದಲ್ಲಿ ಇವರಿಗೆ ನಟನೆ ಬರುವುದಿಲ್ಲ ಎಂದು ಟೀಕೆಗಳು ಸಹ ವ್ಯಕ್ತವಾಗಿದ್ದವು. ಬಳಿಕ ಜನ ಇವರನ್ನ ಇಷ್ಟಪಟ್ಟಿದ್ದು ಕರ್ಣ ಧಾರಾವಾಹಿಯಲ್ಲೂ ಕೂಡ ಭವ್ಯ ಗೌಡ ನಟಿಸುತ್ತಿದ್ದಾರೆ. ಗೀತಾ ಧಾರಾವಾಹಿಯಲ್ಲಿ ಭವ್ಯ ಗೌಡ ಜೊತೆ ನಟಿಸಿದ್ದ ಮತ್ತೊಬ್ಬ ನಟ ಧನುಷ್ ಗೌಡ. ಈ ಸೀರಿಯಲ್ ಮೂಲಕ ಧನುಷ್ ಕೂಡ ಜನಪ್ರಿಯತೆ ಪಡೆದರು. ಇವರು ಕೂಡ ರೀಲ್ಸ್ ಮೂಲಕ ಖ್ಯಾತಿ ಪಡೆದವರು. ಗೀತಾ ಧಾರಾವಾಹಿ ನಂತರ 100 ಜನ್ಮಕ್ಕೂ ಧಾರಾವಾಹಿಯಲ್ಲೂ ನಟಿಸಿದ್ದಾರೆ. ಸದ್ಯ ಬಿಗ್ ಬಾಸ್ ಕನ್ನಡ ಸೀಸನ್ 12ರಲ್ಲಿ ಸ್ಪರ್ಧಿಯಾಗಿದ್ದಾರೆ. ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗುತ್ತಿರುವ ಯಜಮಾನ ಧಾರಾವಾಹಿಯಲ್ಲಿ ಗಂಡಸರನ್ನ ಕಂಡರೆ ಉರಿದು ಬೀಳುವ ಝಾನ್ಸಿ ಪಾತ್ರದ ಮೂಲಕ ಸದ್ದು ಮಾಡುತ್ತಿರುವ ಸ್ಟೈಲಿಶ್ ಬೆಡಗಿ ಮಧು ಬೈರಪ್ಪ ಅವರು ಕೂಡ ಇನ್ಸ್ಟಾಗ್ರಾಂ ರೀಲ್ಸ್ ಮೂಲಕವೇ ಜನಪ್ರಿಯತೆ ಪಡೆದಿರೋದು. ಪುಣ್ಯವತಿ, ಆಸೆ ಸೀರಿಯಲ್ಗಳಲ್ಲಿ ಅದ್ಭುತವಾಗಿ ನಟಿಸಿ ತಮ್ಮ ಪಾತ್ರಕ್ಕೆ ಜೀವ ತುಂಬಿರುವ ಬೆಡಗಿ ಪ್ರಿಯಾಂಕಾ ಡಿಎಸ್. 2 ಧಾರಾವಾಹಿಗಳಲ್ಲೂ ಮಿಡಲ್ ಕ್ಲಾಸ್ ಹುಡುಗಿಯ ಪಾತ್ರಕ್ಕೆ ಪ್ರಿಯಾಂಕಾ ಜೀವ ತುಂಬಿದರು. ಇವರು ಕೂಡ ಪುಣ್ಯವತಿ ಸೀರಿಯಲ್ಗೆ ಆಯ್ಕೆಯಾಗಿದ್ದು ರೀಲ್ಸ್ ಮೂಲಕ. ಇನ್ಸ್ಟಾಗ್ರಾಂನ ರೀಲ್ಸ್ಗಳ ಮೂಲಕವೇ ಸದ್ದು ಮಾಡಿ ತಮ್ಮ ಲವ್ ಸ್ಟೋರಿ ಮೂಲಕ ವೈರಲ್ ಆಗಿದ್ದವರು ವರುಣ್ ಆರಾಧ್ಯ. ಲಿಪ್ ಸಿಂಕಿಂಗ್ ವಿಡಿಯೋ ಮೂಲಕವೇ ವರುಣ್ ಆರಾಧ್ಯ ಬೃಂದಾವನ ಸೀರಿಯಲ್ನಲ್ಲಿ ಅವಕಾಶ ಪಡೆದರು. ಇನ್ನಷ್ಟು ಕನ್ನಡ ಧಾರಾವಾಹಿ, ಸಿನಿಮಾ ಹಾಗೂ ಇನ್ನಿತರ ನ್ಯೂಸ್ ಅಪ್ಡೇಟ್ಸ್ಗಾಗಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.